ಸೌರಮಂಡಲದ ಕತೆ. ಒಂದು ಕಾಲದಲ್ಲಿ ದೂರದ ಬ್ರಹ್ಮಾಂಡದಲ್ಲಿ ಒಂದು ಸುಂದರವಾದ ಸೌರಮಂಡಲವಿತ್ತು. ಅದರ ಮಧ್ಯದಲ್ಲಿ ಬೃಹತ್ ಸೂರ್ಯನು ಪ್ರಕಾಶಿಸುತ್ತಿದ್ದನು. ಸೂರ್ಯನ ಸುತ್ತಲೂ 8 ಗ್ರಹಗಳು ಸುತ್ತುತ್ತಿದ್ದವು. ಅವುಗಳಲ್ಲಿ ಮೊದಲನೆಯದು ಬುಧ, ಅದ ನಂತರ ಶುಕ್ರ, ನಂತರ ನಮ್ಮ ಭೂಮಿ, ನಂತರ ಮಂಗಳ, ಗುರು, ಶನಿ, ಯುರೇನಿಯಸ್ ಮತ್ತು ನೆಪ್ಚೂನ್. ಭೂಮಿಯು ತನ್ನ ಸುಂದರವಾದ ನೀಲಿ ಬಣ್ಣದಿಂದ ಎಲ್ಲರ ಗಮನ ಸೆಳೆಯುತ್ತಿತ್ತು. ಅದರ ಸುತ್ತ ಚಂದ್ರನು ಸುತ್ತುತ್ತಿದ್ದನು. ಚಂದ್ರನು ರಾತ್ರಿಯಲ್ಲಿ ಭೂಮಿಗೆ ಬೆಳಕನ್ನು ನೀಡುತ್ತಿದ್ದನು. ಭೂಮಿಯ ಮೇಲೆ ಜೀವಿಗಳು ಸುಂದರವಾಗಿ ಕಾಣುತ್ತಿದ್ದವು. ಮರಗಳು, ನದಿಗಳು, ಪ್ರಾಣಿಗಳು ಮತ್ತು ಮನುಷ್ಯರು ಸಂತೋಷದಿಂದಿದ್ದರು. ಒಮ್ಮೆ ಗುರುಗ್ರಹವು ಭೂಮಿಗೆ ಹೇಳಿತು, ನೀನು ಎಷ್ಟು ಸುಂದರವಾಗಿದ್ಯಾ, ನಿನ್ನ ಮೇಲೆ ಜೀವಿಗಳು ಇದೆ ಎಂದು ಕೇಳಿದ್ದೇನೆ. ಭೂಮಿಯು ನಗುತ್ತಾ ಹೇಳಿತು, ಹೌದು ಗುರು, ನನ್ನ ಮೇಲೆ ಅನೇಕ ಜೀವಿಗಳು ವಾಸಿಸುತ್ತದೆ. ಅವರು ನನ್ನನ್ನು ಪ್ರೀತಿಸುತ್ತಾರೆ ಮತ್ತು ನನ್ನನ್ನು ರಕ್ಷಿಸುತ್ತಾರೆ. ಇದನ್ನು ಕೇಳಿ ಮಂಗಳ ಗ್ರಹವು ಕುತೂಹಲದಿಂದ ಕೇಳಿತು, ನನ್ನ ಮೇಲೆ ಜೀವಿಗಳಿದೆಯೇ? ಭೂಮಿಯು ಸ್ವಲ್ಪ ಚಿಂತಿತವಾಗಿ ಹೇಳಿತು, ಮಂಗಳ, ನಿನ್ನ ಮೇಲೆ ಇನ್ನೂ ಜೀವಿಗಳಿಲ್ಲ, ಆದರೆ ಭವಿಷ್ಯದಲ್ಲಿ ಮನುಷ್ಯರು ನಿನ್ನ ಮೇಲೆ ವಾಸಿಸಬಹುದು ಎಂದು ನಂಬಲಾಗುತ್ತದೆ. ಸೌರಮಂಡಲದ ಎಲ್ಲ ಗ್ರಹಗಳು ಒಟ್ಟಿಗೆ ಸೇರಿ ಸೂರ್ಯನಿಗೆ ಧನ್ಯವಾದ ಹೇಳಿದವು. ಸೂರ್ಯನು ಅವರಿಗೆಲ್ಲ ಶಕ್ತಿ, ಬೆಳಕನ್ನು ನೀಡುತ್ತಿದ್ದನು. ಅವನಿಲ್ಲದೆ ಸೌರಮಂಡಲವೇ ಇರಲು ಸಾಧ್ಯವಿರಲಿಲ್ಲ. ಈ ರೀತಿ ಸೌರಮಂಡಲದ ಎಲ್ಲ ಗ್ರಹಗಳು ಒಟ್ಟಿಗೆ ಸೇರಿ ಸೂರ್ಯನ ಸುತ್ತ ಸುತ್ತುತ್ತಾ ಬ್ರಹ್ಮಾಂಡದ ಸೌಂದರ್ಯವನ್ನು ಹೆಚ್ಚಿಸುತ್ತಿದ್ದವು. ಅವುಗಳ ಮಧ್ಯೆ ಸ್ನೇಹ ಮತ್ತು ಸಹಕಾರವಿತ್ತು. ಇದು ಸೌರಮಂಡಲದ ಸುಂದರ ಕತೆ.